ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ದೊಡ್ಡ ಮಟ್ಟದ ಸಿದ್ಧತೆಗಳಾಗ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಬ್ಯಾನರ್ಗಳು, ಬಂಟಿಂಗ್ಗಳು ರಾರಾಯಿಸ್ತಾ ಇದ್ದಾವೆ. ಅದೇ ರೀತಿಯಾಗಿ ಕಟ್ಔಟ್ಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಹಾಕಿದ್ದಾರೆ. ನಾವೀಗ ತೋರಿಸ್ತೀವಿ ಯಾವ ರೀತಿಯಾಗಿ ಮುಖ್ಯ ರಸ್ತೆಯಲ್ಲಿ ಬ್ಯಾನರ್ಗಳಿದೆ ಅಂತ ಹೇಳಿ ನೋಡ್ತಾ ಇದ್ದೀರಿ. ಎಲ್ಲರೂ ಕೂಡ ಯಡಿಯೂರಪ್ಪನವರು ಇಷ್ಟು ವರ್ಷದ ಸಾಧನೆ, 50 ವರ್ಷಗಳ ಕಾಲ ರಾಜಕೀಯದಲ್ಲಿದ್ದಾರೆ. ಹೀಗಾಗಿ ಅವರ ಅಭಿಮಾನಿಗಳು ದೊಡ್ಡ ಪ್ರಮಾಣದಲ್ಲಿ ಈಗ ಬ್ಯಾನರ್ಗಳನ್ನ, ಬಂಟಿಕ್ಸ್ ಗಳನ್ನ ರಸ್ತೆ ಉದ್ದಕ್ಕೂ ಕೂಡ ಕಟ್ಟಿ ಅವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ನಿನ್ನೆ ಪುರಪ್ರವೇಶ ಇತ್ತು. ಆ ಪುರಪ್ರವೇಶಕ್ಕೆ ಅದ್ದೂರಿಯಾಗಿ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿತ್ತು. ಹೀಗಾಗಿ ರಸ್ತೆ ಉದ್ದಕ್ಕೂ ನೋಡ್ತಾ ಇದೆ ಚಿತ್ರದುರ್ಗ ಮತ್ತೆ ದಾವಣಗೆರೆಯ ಹೈವೇ ಏನ್ ಕಾಣ್ತಾ ಇದೆ, ಈ ಹೈವೇ ಉದ್ದಕ್ಕೂ ಕೂಡ ಅಭಿಮಾನೋತ್ಸವದ ಹೆಸರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬ್ಯಾನರ್ಗಳನ್ನ, ಬಂಟಿಕ್ಸ್ ಗಳನ್ನ ಹಾಕೋದ್ರ ಮೂಲಕವಾಗಿ ಅಭಿಮಾನವನ್ನು ಮೆರಿತಾ ಇದ್ದಾರೆ. ಅದೇ ರೀತಿ ತಮ್ಮ ನೆಚ್ಚಿನ ನಾಯಕರು, ಮುಖಂಡರ ಫೋಟೋಗಳನ್ನು ಕೂಡ ನೀವು ಆ ಒಂದು ವೇದಿಕೆಯಲ್ಲಿ ಕಾಣಬಹುದು. ಈಗ ಒಳಗಡೆ ಪ್ರವೇಶವನ್ನು ಪಡ್ಕೊಳ್ತೀವಿ. ಇದೆ ಮುಖ್ಯ ರಸ್ತೆ. ಅಭಿಮಾನೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಹೀಗಾಗಿ ಬಿಎಸ್ವೈ ಅಭಿಮಾನಿಗಳು ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಬಂದು ಸೇರ್ತಾ ಇದ್ದಾರೆ. ನೀವು ನೋಡಬಹುದು ಯಾವ ರೀತಿಯಾಗಿ ಇದೇ ವೇದಿಕೆಯಲ್ಲಿ, ಬೃಹತ್ ವೇದಿಕೆಯಲ್ಲಿ ಈ ಒಂದು ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮ ಆಗುತ್ತೆ. ಯಡಿಯೂರಪ್ಪನವರ 50 ವರ್ಷದ ಸಾರ್ಥಕ ಬದುಕು ಯಾವ ರೀತಿಯಾಗಿದೆ ಅದನ್ನ ಬಿಂಬಿಸುವಂತ ಪ್ರಯತ್ನ. ಹೀಗಾಗಿ ಇದೇ ವೇದಿಕೆಯಲ್ಲಿ ಅಮಿತ್ ಶಾ ಅವರು ಬರ್ತಾರೆ. 4:50ಕ್ಕೆ ಅಮಿತ್ ಶಾ ಅವರ ಭಾಷಣ ಆರಂಭ ಆಗುತ್ತೆ. ಅದಕ್ಕಿಂತ ಮುಂಚೆನೆ ಕೇಂದ್ರದ ನಾಯಕರು, ರಾಜ್ಯದ ನಾಯಕರು ಈ ಒಂದು ವೇದಿಕೆಯಲ್ಲಿ ಇರ್ತಾರೆ. ಪ್ರಮುಖವಾಗಿ ಯಡಿಯೂರಪ್ಪನವರು, ಅಮಿತ್ ಶಾ, ಹಾಗೆ ವಿಜೇಂದ್ರ ವಿಪಕ್ಷ ನಾಯಕ ಅಶೋಕ್, ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವಾರು ಜನ ನಾಯಕರುಗಳು ಕೂಡ ಇದೇ ವೇದಿಕೆಯಲ್ಲಿ ಇರ್ತಾರೆ. ಹೀಗಾಗಿ ಇಲ್ಲಿ ಕೇಂದ್ರದ ಸಚಿವರುಗಳಿರ್ಬೋದು, ಎಲ್ಲರೂ ಕೂಡ ಇದೇ ವೇದಿಕೆಯಲ್ಲಿ ಇದ್ದುಕೊಂಡು ಭಾಷಣವನ್ನು ಮಾಡ್ತಾರೆ. ಪ್ರಾಸ್ತಾವಿಕ ಮಾತಾಡಿಕೊಂಡ ಶ್ರೀನಿವಾಸ ಪೂಜಾರಿ ಹರಿದ್ರೆ ಪ್ರಸ್ತಾವನೆ BY ರಾಘವೇಂದ್ರ ಸೇರಿ ಹಲವಾರು ನಾಯಕರು ಇದೇ ವೇದಿಕೆಯಲ್ಲಿ ಇರ್ತಾರೆ. ಈ ಮೂಲಕವಾಗಿ ಒಂದು ದೊಡ್ಡ ಮಟ್ಟದ ಸಂದೇಶವನ್ನು ಕೊಡಬೇಕು ಈ ಪ್ರಯತ್ನ ಮಾಡಲಾಗುತ್ತೆ. ಈ ವೇದಿಕೆಗೆ ಅದ್ದೂರಿಯಾಗಿರ್ತಕ್ಕಂಥ ಅನೇಕ ಅಲಂಕಾರ ಮಾಡಿದ ಅರಮನೆ ಮಾದರಿ ಅಲಂಕಾರ ಮಾಡಲಾಗಿದೆ. ಎಲ್ಲೆಲ್ಲೂ ಕೂಡ ಕೇಸರಿ ರಾರಾಯಿಸ್ತಾ ಇದೆ. ಇದನ್ನು ನೋಡಬಹುದು. ಪೊಲೀಸರು ಅಮಿತ್ ಶಾ ಬರ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಭದ್ರತೆಗಳನ್ನ ಪರಿಶೀಲನೆ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ಯಡಿಯೂರಪ್ಪನವರಿಗೆ ಮೊದಲಿಂದಲೂ ಕೂಡ ಸ್ವಾಮೀಜಿಗಳ ದೊಡ್ಡ ಬೆಂಬಲ ಇರ್ತಾ ಇತ್ತು. ಎಲ್ಲೇ ಹೋದ್ರು ಕೂಡ ಸ್ವಾಮೀಜಿಗಳವರಿಗೆ ಶಕ್ತಿಯನ್ನು ತುಂಬುತ್ತಾ ಇದ್ರು. ಅದಕ್ಕೋಸ್ಕರವಾಗಿ ಒಟ್ಟಾರೆ 3 ವೇದಿಕೆ, ಮುಖ್ಯ ವೇದಿಕೆಯನ್ನು ತೋರಿಸ್ತಾ ಇದೀವಿ. ಇನ್ನೊಂದು ವೇದಿಕೆಯನ್ನು ತೋರಿಸ್ತೀವಿ. ಇದು ಪಕ್ಕದಲ್ಲಿರ್ತಕ್ಕಂಥ ಸ್ವಾಮೀಜಿ ಕೂತ್ಕೊಂತ ವೇದಿಕೆ. ಇದು ಮಠಾಧೀಶರು ಒಟ್ಟಾರೆಯಾಗಿ ಒಟ್ಟು 1-2 ಮಠಾಧೀಶರು ಇದೇ ವೇದಿಕೆಯಲ್ಲಿ ಕೂತಿರ್ತಾರೆ. ಈ ಮೂಲಕವಾಗಿ ಒಂದು ದೊಡ್ಡ ಸಂದೇಶವನ್ನು ಸಾರಬೇಕು ಎಲ್ಲಾ ಮಠಾಧೀಶರು. ಯಾಕಂದ್ರೆ ಬಿಎಸ್ವೈ ಸಿಎಂ ಆಗಿದ್ದಾಗ ಮಠಾಧೀಶರಿಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ಕೊಟ್ಟಿದ್ರು. ಇದಕ್ಕೋಸ್ಕರ ಮಠಾಧೀಶರು ಎಲ್ಲರೂ ಕೂಡ ಬಂದು ಯಡಿಯೂರಪ್ಪನವರಿಗೆ ಶುಭವನ್ನು ಹಾರೈಸಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಹಾಗೆ ಇನ್ನು ಮಠಾಧೀಶರಿಗೆ ಒಂದು ವೇದಿಕೆ, ಅದೇ ರೀತಿಯಾಗಿ ಮುಖ್ಯ ವೇದಿಕೆಯ ಬಲಭಾಗದಲ್ಲಿ ಮತ್ತೊಂದು ವೇದಿಕೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ವೇದಿಕೆ ಏನಂತ ಹೇಳಿದ್ರೆ ಸ್ಥಳೀಯ ನಾಯಕರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ರಾಜ್ಯ ನಾಯಕರು, ಬಿಜೆಪಿಯ ಪದಾಧಿಕಾರಿಗಳಿಗೂ ಕೂಡ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಅದು ವೇದಿಕೆಯ ಬಲಭಾಗದಲ್ಲಿರ್ತಕ್ಕಂಥ ವೇದಿಕೆ ಹೀಗಾಗಿ ಮುಖ್ಯ ವೇದಿಕೆ ಬಲಭಾಗದಲ್ಲಿದ್ದ ವೇದಿಕೆ. ಇಲ್ಲಿ ಜನರಿಗೆ ಕೂತ್ಕೊಳ್ಳಿ ಕೂಡ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀಬೇಕು ಈ ಪ್ರಯತ್ನವನ್ನು ಮಾಡಲಾಗಿ ದೊಡ್ಡ ಮಟ್ಟಿಗೆ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ನೋಡಬಹುದು ಈಗ ವೇದಿಕೆ ಮುಂಭಾಗದಲ್ಲಿ VVIP ಒಂದು ಲಾಂಜ್ ಅನ್ನು ಕೂಡ ನೋಡ್ತಾ ಇದ್ರು. VVIPಗಳೆಲ್ಲರೂ ಕೂಡ ಬಂದು ಈಗಾಗಲೇ ಯಡಿಯೂರಪ್ಪನವರಿಗೆ ಶುಭ ಹಾರೈಸಬೇಕು ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಹಿಂದೆ ಇದು VVIP ಆದರೆ VIP ಹಾಗೆ ಮಾಧ್ಯಮಗಳ ವಿಭಾಗ, ಹಿಂದೆ ಜನರಿಗೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಕೇವಲ 3 ಸ್ಟೇಜ್ ಇದೆ. 3 ಸ್ಟೇಜ್ ಅಲ್ಲೂ ಕೂಡ ಮುಂಭಾಗದಲ್ಲೂ ಕೂಡ ಈಗ ಒಟ್ಟು ದೊಡ್ಡ ಅದ್ದೂರಿ ಪ್ರಮಾಣದಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಜನರಿಗೆ ಅವಕಾಶಗಳನ್ನು ಮಾಡಿಕೊಳ್ಳಲಾಗಿದೆ. ಕ್ಯಾಮರಾಮನ್ ಶ್ರೀಹರಿ ಜೊತೆ ರೂಪೇಶ್ ಮೊಯ್ದೂರು, ಪವರ್ ಟಿವಿ, ಬೆಂಗಳೂರು.